ಅಕ್ಕ 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 ಮನೆಗೆ ಬೇರೆ ಬೀಗ ಹಾಕಿದೆ, ಫೋನು ತೆಗಿತಾ ಇಲ್ಲ. ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ. ನನಗೆ ಯಾಕೋ ಭಯ ಆಗ್ತಿದೆ. ಮಂಜರಿ ಅಕ್ಕ ಆದಿತ್ಯ ಭಾವನೂ ಕಾಣಿಸ್ತಿಲ್ಲ. ಏನೋ ನಡಿಬಾರ್ದು ನಡೆದಿದೆ. ಎಲ್ಲಿ ಹುಡುಕ್ಲಿ ಅಕ್ಕನ್ನ? ದೇವ್ರೆ, ಶಶಿಗೇನು ಆಗದೆ ಇಲ್ಲಪ್ಪ. ನಾವು ಬರೋವರೆಗೂ ನೋಡ್ಕೊ ಶಶಿ. ಅವಳು ಅಲ್ಲಿಂದ ಹೊರಟಾಗಿದೆ. ಇನ್ನೇನು ಬರ್ತಾಳೆ. ಈ ಸರಿ ತಪ್ಪಿಸ್ಕೊಳಕ್ಕೆ ಯಾವ ಅವಕಾಶನೂ ಕೊಡಬಾರ್ದು. ಕೆಲಸನ ಆಯ್ತಣ್ಣ, ಬರೋ. ದ್ವೇಷ, ರೋಷ, ಸೇಡೆಲ್ಲ ನೋಡಿ ನಂಗೆ ಸಾಕಾಗಿ ಹೋಗಿದೆ. ನನ್ನ ಮಗನ ನೆಪವಾಗಿಟ್ಕೊಂಡು ಯಾವ ದ್ವೇಷ ಬೆಳೆಸೋದು ನಂಗೆ ಇಷ್ಟ ಇಲ್ಲ. ಅದು ಸರಿ ಅಕ್ಕ, ನಿಮ್ಮ ಮಗ ಕಾಣಿಸ್ತಿಲ್ಲ ಅನ್ನೋ ಭಯನೇ ನಿಮ್ಮ ಮುಖದಲ್ಲಿ ಕಾಣಿಸ್ತಿಲ್ಲ. ನನಗೇನೋ ಅದೇ ಆಶ್ಚರ್ಯ. ಇಷ್ಟು ದಿನ ನಿಮ್ಮ ಮಗ ನಾಪತ್ತೆ ಆದರೂ ನೀವು ನೋಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ. ನಿಮ್ಮ ಮಗನ ನೀವೇ ಏನಾದರೂ ಬಚ್ಚಿಟ್ಟಿದ್ದೀರೋ ಹೇಗೆ? ಹೌದು ಅದಕ್ಕೆ. ನನಗೂ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ. ಹೇಳಿ, ಮನು ಎಲ್ಲಿ? ನಮ್ಮ ಮನೆ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ಅರೆ, ನಿಮ್ಮನ್ನೇ ಕೇಳ್ತಾ ಇರೋದು ಹೇಳಿ ಅಂತ. ಅಬ್ಬೆ ಮನೇಲಿಲ್ಲ ಅನ್ನೋ ನೆಪ ಮಾಡಿಕೊಂಡು ನೀವು ಆಡಿದ್ದೆ ಆಟ ಅನ್ನೋ ಭ್ರಮೆಲಿರ್ಬೇಡಿ. ಮನು ಇವತ್ತು ಸಂಜೆ ಮನೆಗೆ ಬರಲೇಬೇಕು. ಬರಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಹೋಗಿ ದೂರು ಕೊಡ್ತೀನಿ. ಆದಿ, ನನ್ನ ಮೇಲೇನೆ ದೂರು ಕೊಡೋ ಮಟ್ಟಿಗೆ ಬೆಳೆದಿದ್ಯಾ? ಹಾಗಾದ್ರೆ ಮನು ಎಲ್ಲಿದ್ದಾನೆ ಅಂತ ಹೇಳ್ಬಿಡಿ ಅಕ್ಕ. ಸುಮ್ಮನೆ ಇವ್ರನ್ನ ಯಾಕೆ ಹೆದರಾಕೋತೀರಾ? ಹೇಳ್ಬಿಡಿ.
ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು, ಮನು ಎಲ್ಲಿ? ಅಮ್ಮ, ಮನು, ಹಾಗಾದ್ರೆ ನನ್ನ ಅನುಮಾನನೇ ನಿಜ ಆಯ್ತು. ಏನದಕ್ಕೆ? ಏನ್ ನಿಮ್ ಹುಚ್ಚಾಟ? ಮನು ಇದೇ ಮನಳಿ ಇದ್ರೆ ನನ್ನ ಸುಪರ್ದಿಗೆ ವಹಿಸ್ಬೇಕು ಅಂತ ಈ ನಾಟಕ ಮಾಡಿ ನಮ್ಮನ್ನ ಯಾಮಾರಿಸ್ರಿ ಅಲ್ವಾ? ಈಗ ನಾನು ನೋಡೇ ಬಿಡ್ತೀನಿ ಅದು ಹೇಗೆ ಮನುನ ಈ ಶಶಿ ಹತ್ರ ಬಿಡ್ತೀರಾ ಅಂತ. ಮನು, ಬರೋಣ ಅನ್ಕಂದ, ಬಾ ನನ್ನ ಹತ್ರ. ಇಲ್ಲ, ಮನು ಶಶಿ ಬಿಟ್ಟು ಬೇರೆ ಯಾರ ಹತ್ರನೂ ಬರಲ್ಲ. ಶಶಿ, ಮನನ ಒಳ ಕರ್ಕೊಂಡು ಹೋಗು. ಅದಕ್ಕೆ ಕೂಗಾಡ್ಬೇಡ. ಅಬ್ಬೆ ಮನೆಗೆ ಬರೋವರೆಗೂ ಮನು ನನ್ನ ಜೊತೆ ಇಲ್ಲ ಶಶಿ ಜೊತೆನೇ ಇರಬೇಕು. ಅಬ್ಬೆ ಬಂದಮೇಲೆ ಅವರೇ ನಿರ್ಧಾರ ಮಾಡಲಿ ಮನು ಯಾರ ಸುಪರ್ದಿಗೆಯಲ್ಲಿ ಬೆಳಿಬೇಕು ಅಂತ. ಅವ್ರು ಹೇಳ್ದಾಗೆ ಆಗಲಿ. ಅಲ್ಲಿವರೆಗೂ ಮನುನ ನಾನು ಯಾರ ವಶಕ್ಕೂ ಕೊಡಲ್ಲ. ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಬೇಡ. ಓಹೋ, ನನ್ನ ಎದುರಿಗೆ ನಿಂತು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಮ್ಗೆ? ಆಡಿ ಆಡಿ ಆಡಿ, ಅದೆಷ್ಟು ಆಟ ಆಡ್ತಿರೋ ಆಡಿ. ಮನು ನಿಮ್ಮ ಹತ್ತಾರು ಇರಲಿ, ಆ ಶಶಿ ಹತ್ತಾರು ಇರಲಿ, ಅವನ ಸಾವು ನನ್ನಿಂದಾನೆ. ಅದು ನಾಳೆನೆ. ಅರೆ, ಸಿಂಹ ವಂಶದವರ ಸರ ಇದಾಗಿದ್ದಾನೆ.